ಈಗಾಗಲೇ ತಮಗೆ ಗೊತ್ತಿದ್ದಂತೆ ಕಳೆದ 2 ವರ್ಷದಲ್ಲಿ ನಮ್ಮ ಪೌರಾಡಳಿತ ವ್ಯವಸ್ಥೆ ಬಂದ್ಮೇಲೆ ನಮ್ಮ ಕಾರ್ಪೊರೇಷನ್ ಆದಮೇಲೆ ಈ ಖಾತಾಗೆ ಬಹಳಷ್ಟು ತೊಂದರೆ ಜನರಿಗೆ ಆಗ್ತಾ ಇದೆ. ಅದು ಈ ಖಾತಾ ಆಗಿರ್ಬೋದು, ಬಿ ಖಾತಾ ಆಗಿರ್ಬೋದು, ಈ ಖಾತಾಕ್ಕೆ ಬಹಳಷ್ಟು ತೊಂದರೆ ಆಗ್ತಿತ್ತು. ಹಾಗಾಗಿ ಅನೇಕ ಸಾರಿ ನಾವು ಪೌರಾಯುಕ್ತರನ್ನು ಭೇಟಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಷಯ ಗಮನಕ್ಕೆ ತಂದಾಗ ಪೌರಾಯುಕ್ತರು ಅನೇಕ ಸರ್ಕಾರದಿಂದ ತಮಗೆ ಆದಂಥ ಏನೇನು ಯಾವ್ಯಾವ ಅನುಮಾನಗಳಿದ್ವೋ ಅವುಗಳ ಬಗ್ಗೆ ಸರಿಪಡಿಸಿಕೊಂಡು ಇವತ್ತು ಒಂದು ಹಂತಕ್ಕೆ ಬಂದಿದೆ. ಇನ್ನು ಎಲ್ಲ ಸಮಸ್ಯೆಗಳು ಬಗೆಹರಿದಿಲ್ಲ. ಇವತ್ತೇನೋ ಒಂದು 60-70% ಭಾಗದಷ್ಟು ಬಗೆಹರಿಸಿದ್ದಾರೆ. ಇವತ್ತು ಹಳೆಯ ನಮ್ಮ ಅವಧಿಯಲ್ಲಿ ಏನು ಕೊಟ್ಟಂಥ ಹಕ್ಕುಪತ್ರಗಳಾಗಿರ್ಬೋದು, ಇಲ್ಲ ಸರ್ಕಾರಿ ಜಾಗದಲ್ಲಿ ಇದ್ದಂಥ ಸ್ಲಮ್ ಅಂತೇನು ಡಿಕ್ಲೇರ್ ಮಾಡಿರ್ತಾರೆ ಆ ಜಾಗದಲ್ಲಿ ಇರುವಂಥ ಪ್ರೈವೇಟ್ ಆಸ್ತಿಗಳಾಗಿರ್ಬೋದು, ಇಲ್ಲ ಅದಕ್ಕೆ ಹೊಂದಿಕೊಂಡಂತೆ ಪ್ರೈವೇಟ್ ಲೇಔಟ್ನಲ್ಲಿ ಇರುವಂಥ ಪ್ಲಾಟ್ಗಳಾಗಿರ್ಬೋದು, ಅವೆಲ್ಲ ಕೆಲವೊಂದು ಸರಿಪಡಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ ಇವತ್ತು ಪೌರಾಯುಕ್ತರು. ಇನ್ನೂ 40% ಭಾಗ ಬಾಕಿ ಉಳಿದಿದೆ. ಹಾಗಾಗಿ ನಾನು ಇವತ್ತು ಸಾರ್ವಜನಿಕರ ಪರವಾಗಿ ನಮ್ಮ ಏನು ಪೌರಾಡಳಿತ ವ್ಯವಸ್ಥೆ ಸುಧಾರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಪೌರಾಯುಕ್ತರು ಮತ್ತು ಎಲ್ಲ ನಗರಸಭೆ ಕಂದಾಯ ವಿಭಾಗದ ಅಧಿಕಾರಿಗಳು ಬಹಳಷ್ಟು ಶ್ರಮಪಟ್ಟು ಇವತ್ತು ಪ್ರತಿಯೊಂದು ವಾರ್ಡಿಗೆ ಹೋಗಿ ಜನರ ಮನೆ ಬಾಗಿಲಿಗೆ ತಲುಪಬೇಕು ಅನ್ನುವ ಏನು ಕಾನ್ಸೆಪ್ಟ್ ನಾವು ಕಳೆದ ನನ್ನ ಸರ್ಕಾರದ ಅವಧಿಯಲ್ಲಿ ತಂದಿದ್ವಿ. ನಾವು ಮನೆ ಮನೆಗೆ ಅಧಿಕಾರ, ಮನೆ ಬಾಗಿಲಿಗೆ ಅಧಿಕಾರ, ಜನರ ಮನೆ ಬಾಗಿಲಿಗೆ ನಾವು ಅಧಿಕಾರಿಗಳು ಹೋದಾಗ ಮಾತ್ರ ಸರ್ಕಾರ ಒಂದು ಇದೆ, ಜೀವಂತ ಇದೆ ಅಂತ ತಿಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತೇನು ನಗರಸಭೆ ನಮ್ಮ ಕಾರ್ಪೊರೇಷನ್ದವರು ಮತ್ತು ಪೌರಾಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ, ಇದು ಬಹಳ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಬಡವರು ಪಾಪ 1-2 ಸರಿ ಅವರು ನಮ್ಮ ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬಹುದು, ಪ್ರತಿದಿನ ಅಲ್ಲಿಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಪ್ರತಿದಿನ ಅವರು ಆಫೀಸಿಗೆ ತಿರುಗಾಡ್ಕೊಂತ ಹೋದ್ರೆ ಅವ್ರಿಗೆ ದಿನಗೂಲಿ ಸಿಗಂಗಿಲ್ಲ. ದಿನಗೂಲಿ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆಪಾಡಿಗೆ ಬಹಳ ತೊಂದರೆ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಗರದ ಪೌರಾಡಳಿತದವರು ಪ್ರತಿ ಮನೆಗೆ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇದ್ರ ಉಪಯೋಗ ತೆಗೆದುಕೊಳ್ಬೇಕು. ಯಾಕಂದ್ರೆ ಇವತ್ತು ಅವರು ತಮ್ಮ ಆಫೀಸ್ನಲ್ಲಿ ಕೂಡುವ ವ್ಯವಸ್ಥೆ ಬದಲು ಪ್ರತಿ ವಾರ್ಡಿಗೆ ಇದು 1 ತಿಂಗಳ ನಿರಂತರವಾಗಿ ನಡೀತದೆ. ಕಳೆದ 13ನೇ ತಾರೀಕು ಇದು ಪ್ರಾರಂಭ ಆಗಿದೆ, 11ನೇ ತಾರೀಕು ಪ್ರಾರಂಭ ಆಗಿದೆ. ಮುಂದಿನ ತಿಂಗಳು 16ನೇ ತಾರೀಕುವರೆಗೂ ಇರ್ತದೆ. ಇದು ಪ್ರತಿ ವಾರ್ಡ್ಗೆ ಪ್ರತಿಯೊಂದು ದಿನ ಈ ವ್ಯವಸ್ಥೆ ಇರ್ತದೆ. ಮತ್ತು ಇಲ್ಲಿ ಯಾರು ನಿಮ್ಮ ಸಮಸ್ಯೆ ಬಗೆಹರಿದಿಲ್ಲ, ನೀವು ಮುಂದೆ ಪೌರಾಯುಕ್ತರನ್ನು ಭೇಟಿಯಾಗ್ರಿ, ಇಲ್ಲ ಜೋನಲ್ ಕಮಿಷನರ್ ಭೇಟಿಯಾಗ್ರಿ, ಇಲ್ಲ ನಿಮ್ಮ ವಾರ್ಡಿನ ಬಿಲ್ ಕಲೆಕ್ಟರ್ನ ಭೇಟಿಯಾಗ್ರಿ, ಇಲ್ಲ ಆಫೀಸ್ನಲ್ಲಿರುವಂತಹ ಆರ್ಒನ ಭೇಟಿಯಾಗ್ರಿ, ಇಲ್ಲ RI ಭೇಟಿಯಾಗ್ರಿ. ಇವು ಯಾವ ಕೆಲಸ ಆಗ್ಲಾರ್ದಾಗ ನನಗೊಂದು ಭೇಟಿ ಮಾಡ್ರಿ. ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ನಾನು ಪೌರಾಯುಕ್ತರ ಜೊತೆ ಮಾತನಾಡಿ ಅದನ್ನು ಬಗೆಹರಿಸುವಂತ ಕೆಲಸ ಮಾಡ್ತೇನೆ. ಒಟ್ಟಾರೆ ಆಗ್ಲಿ, ನಾವಾಗ್ಲಿ, ಆಡಳಿತದಲ್ಲಿರುವಂತ ಅಧಿಕಾರಿಗಳಾಗ್ಲಿ ಯಾರು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಬಾರ್ದು. ಇದನ್ನು ಯಾವ ಕಾರಣಕ್ಕೂ ನಾನು ಸಹಿಸಿಕೊಳ್ಳಂಗಿಲ್ಲ, ಸರ್ಕಾರನೂ ಸಹಿಸಿಕೊಳ್ಳಂಗಿಲ್ಲ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಸರ್ಕಾರಗಳು ಬಡ ಜನರ ಮನೆ ಬಾಗಿಲಿಗೆ ಹೋಗಿ ಬಡ ಜನರ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರ ಜೀವಂತವಾಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಇವತ್ತು ಶ್ರೀಮಂತರಿಗೆ ಖಾತಾಗಳು ಅವು ಮನೆಗೆ ಹೋಗ್ತಾವ, ಅವ್ರ ಮನೆಗೆ 5,000 ಕೊಟ್ಟು 10,000 ಕೊಟ್ಟರು ಅವ್ರ ಮನೆಗೆ ಹೋಗ್ತವೆ. ಆದ್ರೆ ಬಡವರಿಗೆ ಯಾರು ಕೊಡಬೇಕು? ಅವ್ರು 5,000 ಕೊಡ್ಬೇಕಂದ್ರೆ 5 ತಿಂಗಳು ದುಡಿಬೇಕು. ಆ ಕೆಲಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯವಸ್ಥೆ ಮಾಡುವಂತ ಕೆಲಸ ಅಧಿಕಾರದಲ್ಲಿರುವಂತ ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರ ನಡೆಸುವಂತ ಅಧಿಕಾರಿಗಳು ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಇದೊಂದು ಸದಾವಕಾಶ ಇದೆ. ನಾನು ರಾಯಚೂರಿನ ಎಲ್ಲ ವಾರ್ಡಿನ ಜನರಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನಿಮ್ಮ ಮನೆ ಬಾಗಿಲಿಗೆ ಕಂದಾಯ ಅಧಿಕಾರಿಗಳು ಬರ್ತಾ ಇದ್ದಾರೆ, ನಮ್ಮ ಕಾರ್ಪೊರೇಟರ್ಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಬರ್ತಾ ಇದ್ದಾರೆ. ನೀವು ಈ ವ್ಯವಸ್ಥೆನ ಸದುಪಯೋಗ ಪಡಿಸಿಕೊಳ್ಬೇಕು. ಇವತ್ತು 9 ಗಂಟೆಗೆ ಶುರು ಮಾಡ್ತಾ ಇದ್ದಾರೆ ಕೆಲಸ. ನಾನು ನಾಳೆ ಅಧಿಕಾರಿಗಳಿಗೆ ಮಾತನಾಡಿ ಅದು 7:30-8 ಗಂಟೆಗೆ ಶುರು ಮಾಡಿದ್ರೆ ಅವರು ಆ ಅಧಿಕಾರಿಗಳನ್ನ ಭೇಟಿಯಾಗಿ ಅವರು ತಮ್ಮ ದಿನಗೂಲಿ ಕೆಲಸ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ನಾನು ಕಾರ್ಪೊರೇಟರ್ಸ್ಗೆ, ಎಲ್ಲ ನಗರಸಭೆ, ಎಲ್ಲ ಕಾರ್ಪೊರೇಷನ್ ನಮ್ಮ ಸದಸ್ಯರಿಗೂ ನಾನು ಆಗ್ರಹ ಮಾಡ್ತೀನಿ, ಪಕ್ಷಾತೀತವಾಗಿ ನೀವು ಅಧಿಕಾರಿಗಳಿಗೆ ಒತ್ತಾಯ ಮಾಡಿ 7:30-8 ಗಂಟೆಗೆ ನಿಮ್ಮ ವಾರ್ಡಿನಲ್ಲಿ ಯಾವುದೇ ಪಕ್ಷದ ಸದಸ್ಯರ ವಾರ್ಡಿನಲ್ಲಿ ಅಧಿಕಾರಿಗಳು ಬಂದಾಗ
ಅವ್ರಿಗೆ 7:30ಗೆ ಅಲ್ಲಿ ಕರೆಸಿ ಅವ್ರಿಗೆ ನಾಷ್ಟ ಕೊಡ್ರಿ. 7:30ರಿಂದ 9:30 10 ಗಂಟೆ ತನಕ ಯಾರ್ಯಾರು ಕೂಲಿ ಮಾಡೋರು ಇರ್ತಾರೆ ಅವರು ತಮ್ಮ ಕೆಲಸ ಮುಗಿಸ್ಕೊಂಡು ಅವ್ರು ಕೂಲಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಾರೆ ಆಗ್ಲಿ, ನಾವಾಗ್ಲಿ, ನೀವಾಗ್ಲಿ, ಯಾರೇ ಆಗ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಒಬ್ಬ ಈ ಭಾಗದ ಶಾಸಕನಾಗಿ ನಾನು ಎಲ್ಲಾ ಸಾರ್ವಜನಿಕರಿಗೆ ನಾನು ಆಶ್ವಾಸನೆ ಭರವಸೆ ಕೊಡ್ಲಿಕ್ಕೆ ಬಯಸ್ತೇನೆ. ದಿನದ 24 ಗಂಟೆ ಸಹಿತ ನಾನು ನಿಮ್ಮ ಕೆಲಸ ಮಾಡಲಿಕ್ಕೆ ನನಗೆ ಶಕ್ತಿ ದೇವರು ಕೊಟ್ಟಿದ್ದಾನೆ, ನೀವು ಶಕ್ತಿ ಕೊಟ್ಟಿದ್ರಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ನೀವು ಅವಕಾಶವನ್ನು ತಾವೆಲ್ಲ ಉಪಯೋಗ ಮಾಡಿಕೊಂಡು ಇನ್ನು ಮುಂದೆ ಇನ್ನೂ ಏನಾದರೂ ತೊಂದರೆ ಆದ್ರೆ ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಮ್ಮ ಸದಸ್ಯರನ್ನ ಭೇಟಿಯಾಗ್ರಿ, ನಮ್ಮ ಲಲಿತಕ್ಕನವ್ರನ್ನ ಭೇಟಿಯಾಗ್ರಿ, ಮತ್ತು ಪಕ್ಕದ ವಾರ್ಡಿನಲ್ಲಿನ ಸದಸ್ಯರಾದಂತಹ ಶಿರಾಜ್ ಅವ್ರನ್ನ ಭೇಟಿಯಾಗ್ರಿ. ಅವ್ರಿಗೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ನನಗೆ ಭೇಟಿಯಾಗ್ರಿ, ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಇವತ್ತೇನು ತಾವು ಅಧಿಕ ಸಂಖ್ಯೆಯಲ್ಲಿ ನೀವು ಸಾರ್ವಜನಿಕರು ಬಂದಿದ್ದೀರಿ, ನಿಮಗೆಲ್ಲರಿಗೂ ತುಂಬ ಹೃದಯ ಕೃತಜ್ಞತೆಗಳನ್ನ ಹೇಳಿ ಈ ಅವಕಾಶ ಬಳಸಿ